ಸೊ ಹಿಂದೆ ನಮ್ಮ ಗುರುಕುಲ ಪರಂಪರೆಯಲ್ಲಿ ಎಷ್ಟು ಮೌಲ್ಯಯುತವಾದಂಥ ಶಿಕ್ಷಣ ಇತ್ತು, ಮತ್ತು ಗುರು ಮತ್ತು ಶಿಷ್ಯರ ನಡುವಿನ ಬಾಂಧವ್ಯ ಹೇಗಿತ್ತು, ಮತ್ತು ಅವತ್ತಿನ ಕಲಿಕೆಯ ದೃಷ್ಟಿಕೋನ ಹೇಗಿತ್ತು ಅನ್ನೋದಕ್ಕೆ ಒಂದು ಪುಟ್ಟ ನಿದರ್ಶನ ಹೇಳ್ತೀನಿ. ಅವಾಗೆಲ್ಲ ಗುರುಕುಲ ಶಿಕ್ಷಣ ಇದ್ದಿದ್ದು, ಗುರುವಿನ ಆಶ್ರಯದಲ್ಲಿ ವಿದ್ಯಾರ್ಥಿಗಳು ಒಂದು ನಿರ್ದಿಷ್ಟ ವಯೋಮಿತಿಯವರೆಗೆ ವಿದ್ಯೆಯನ್ನು ಕಲಿತು ಅವರು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಆನಂತರ ಹೊರಗಡೆ ಹೋಗಿ ಬದುಕು ಕಟ್ಕೊಳ್ತಾ ಇದ್ರು. ಒಬ್ಬ ಶಿಷ್ಯ ವಿದ್ಯೆಯನ್ನು ಅರಸಿ ಒಬ್ಬ ಶ್ರೇಷ್ಠ ಗುರು ಹತ್ರ ಹೋಗ್ತಾನೆ. ಗುರು ಹತ್ರ ಹೋಗಿ ಅಲ್ಲಿ ಅವನು ವಿದ್ಯೆ ಕಲೀಲಿಕ್ಕೆ ಗುರುಕುಲದಲ್ಲಿ ಅಡ್ಮಿಷನ್ ಹಾಕ್ತಾನೆ, ಉಳ್ಕೊಳ್ತಾನೆ ಅಲ್ಲೇ. ಅವಾಗೆಲ್ಲ ಮನೆಗೆ ಹೋಗೋದು ಬರೋದು ಏನಿರಲಿಲ್ಲ, ಅಲ್ಲೇ ಅವರು ಸಂಸ್ಕಾರಯುತವಾದಂಥ ಶಿಕ್ಷಣ ಆಗಿದ್ದರಿಂದ ಗುರುವಿನ ಮನೆಯಲ್ಲೇ ಉಳಿಬೇಕಾಗಿತ್ತು. ಗುರುಮಾತೆಯೇ ಅವರಿಗೆಲ್ಲ ಸೇವೆಯನ್ನು ಮಾಡ್ತಾಯಿದ್ರು, ಊಟ ತಿಂಡಿದು ಇನ್ನೊಂದು ಮತ್ತೊಂದು ಎಲ್ಲ. ಮತ್ತು ಸ್ವಾವಲಂಬಿಗಳಾಗಲಿಕ್ಕೆ ಏನು ಬೇಕಿತ್ತು ಅದಕ್ಕೆ ಪೂರಕವಾದಂತಹ ತಳಹದಿಯನ್ನು ಆ ಶಿಕ್ಷಣದಲ್ಲಿ ಹಾಕ್ಕೊಡ್ತಾಯಿದ್ರು. ಸೊ ಹೋಗಿ ಅಡ್ಮಿಷನ್ ಆದ. ಗುರುಗಳು ಗುರುಮಾತೆಯನ್ನು ಕರೆದು ಹೇಳಿದ್ರು, ಅಮ್ಮ, ಹೊಸ ವಿದ್ಯಾರ್ಥಿ ಒಬ್ಬ ಬಂದಿದ್ದಾನೆ ನೋಡು, ಅವನಿಗೆ ಊಟದಲ್ಲಿ ಉಪ್ಪು ಹುಳಿ ಖಾರ ರುಚಿಗಳು ಯಾವುವು ಇರಂಗಿಲ್ಲ, ಸಪ್ಪೆ ಊಟ ಕೊಡ್ತಾ ಬಾ. ಯಾವತ್ತೂ ಅವನು ಆಹಾರದಲ್ಲಿ ರುಚಿಗಳನ್ನು ಗಮನಿಸಿ ಇದು ಜಾಸ್ತಿ ಆಗದೆ ಇದು ಕಡಿಮೆ ಆಗದೆ ಇದು ಇಲ್ಲ ಅಂತ ಯಾವತ್ತು ಕೇಳ್ತಾನೋ ಅವತ್ತು ನನ್ನ ಗಮನಕ್ಕೆ ತಗೋಬಾ ಅಂತ ಹೇಳ್ತಾರೆ. ಯಾವುದೇ ರುಚಿ ಇರಬಾರ್ದು ಆಹಾರದಲ್ಲಿ. ಯಾವತ್ತು ಆ ರುಚಿಗಳನ್ನು ಗುರುತಿಸಿ ಹೇಳ್ತಾನೋ ಕೇಳ್ತಾನೋ ಅವತ್ತು ನನಗೆ ಹೇಳು ಅಂತ ಹೇಳ್ತಾರೆ. ಸರಿ, ಅದೇ ಪ್ರಕಾರವಾಗಿ ಸುಮಾರು ವರ್ಷಗಳ ಕಾಲ ವಿದ್ಯಾಭ್ಯಾಸ ನಡ್ಕೊಂಡು ಹೋಗ್ತಾ ಇರುತ್ತೆ. ಸುಮಾರು ವರ್ಷಗಳ ಆದ ನಂತರ ಒಂದು ದಿನ ಊಟಕ್ಕೆ ಕೂತ್ಕೊಳ್ತಾನೆ. ಗುರುಮಾತೆ ಎಂದಿನಂತೆ ತಂದು ಆಹಾರ ಬಡಿಸ್ತಾರೆ. ಆಹಾರ ಸ್ವೀಕರಿಸುವಾಗ, ಅಮ್ಮ, ಇವತ್ತು ಆಹಾರ ಯಾಕೋ ಸ್ವಲ್ಪ ಸಪ್ಪೆ ಆಗಿದೆ, ರುಚಿ ಇಲ್ವಲ್ಲ, ರುಚಿ ಕಡಿಮೆ ಆಗಿದೆ ಅಂತಾನೆ. ಏನೋ ತಿಳಿದಲ್ಲೇ ಹಾಕಿಲ್ವೇನೋ ಕಣಪ್ಪ, ಗೊತ್ತಾಗಿಲ್ಲ, ಆಯಿತು ಬೇಕಂದ್ರೆ ರುಚಿ ಕೊಡ್ತೀನಿ ತಗೋ ಅಂತ ಹೇಳಿ ರುಚಿ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅವಾಗ ಅವರೇನು ಗುರುಮಾತೆ ಏನು ಹೇಳಲ್ಲ. ಗುರುಗಳು ಏನು ಹೇಳಿದರು, ಅವನು ಯಾವತ್ತು ರುಚಿಯನ್ನು ಗುರುತಿಸ್ತಾನೋ ಅವತ್ತು ನನ್ನ ಗಮನಕ್ಕೆ ತಗೋಬಾ ಅಂತ ಹೇಳಿದರು. ಸೊ ಗುರುಗಳು ಗಮನಕ್ಕೆ ತರ್ತಾರೆ. ಗುರುಮಾತೆ ಇವತ್ತು ನಿಮ್ಮ ಶಿಷ್ಯ ಆಹಾರದಲ್ಲಿ ಈ ರೀತಿ ರುಚಿಯನ್ನು ಗುರುತಿಸ್ತಾ ಅವನು ರುಚಿ ಕಡಿಮೆ ಆಗಿದೆ ಅಂತ ಹೇಳಿ ಹೆಚ್ಚುವರಿಯಾಗಿ ರುಚಿಯನ್ನು ಹಾಕಿಸ್ಕೊಂಡ ಅಂತ. ಸೊ ಅವನನ್ನು ಕರೀತಾರೆ ಶಿಷ್ಯನ ಗುರುಗಳು. ಹೋಗಪ್ಪ, ನಿಂದೇನಿದೆ ಎಲ್ಲ ಪ್ಯಾಕ್ ಮಾಡ್ಕೊಂಬಾ. ಇವನಿಗೆ ಆಶ್ಚರ್ಯ ಇದೆ, ಇದಕ್ಕಿದ್ದಂಗೆ ಗುರುಗಳು ಹೋಗು ಅಂತ ಇದ್ದಾರಲ್ಲ ಅಂತ. ಇಲ್ಲ, ನೀನು ಇಲ್ಲಿಂದ ಕಲಿಬೇಕಾಗಿದ್ದೆಲ್ಲ ಕಲ್ತು ಆಗಿದೆ, ನೀನಿನ್ನ ಇಲ್ಲಿಂದ ಹೊರಡಬಹುದು. ಇವನು ಒತ್ತಾಯ ಮಾಡ್ತಾನೆ ಮತ್ತೆ, ಗುರುಗಳೇ ಯಾಕೆ ನನ್ನನ್ನು ಯಾಕೆ ಕಳಿಸ್ಬಿಡ್ತಾ ಇದ್ದೀರಿ, ನಾನು ಇನ್ನು ಸ್ವಲ್ಪ ದಿನ ನಿಮ್ಮ ಆಶ್ರಯದಲ್ಲಿ ಇರ್ತೀನಿ, ಇನ್ನು ನಾನು ಕಲಿಬೇಕು ಅಂತ. ಇಲ್ಲ, ನಾನು ಕಳಿಸ್ಲಿಕ್ಕೆ ಏನೂ ಉಳಿದಿಲ್ಲ, ನೀನು ಕಲ್ತಿದ್ದೆಲ್ಲ ಹಾಗೈತೆ, ನೀನು ಹೊರಗಡೆ ಹೋಗಿ ಬದುಕಲಿಕ್ಕೆ ಈಗ ಹರ್ರನಿದ್ದೀಯೇ, ನಿನ್ನವೇನಿದೆ ಎಲ್ಲ ಪ್ಯಾಕ್ ಮಾಡ್ಕೊಂಬಾ. ಇವನು ತೀರಾ ಒತ್ತಾಯ ಮಾಡ್ತಾನೆ. ಯಾಕೆ ಗುರುಗಳ, ಏನಾಯಿತು ನನ್ನಿಂದ ತಪ್ಪು? ನೋಡಪ್ಪ, ನಿನಗೆ ವಿದ್ಯೆಯ ಹಂಬಲ ಮುಗಿದಿದೆ, ನಿನ್ನ ವಿದ್ಯೆಯ ಹಸಿವು ನೀಗಿದೆ. ನೀನು ಇಲ್ಲಿಗೆ ಸೇರಿದ ದಿನದಿಂದ ನಿನಗೆ ಸಪ್ಪೆ ಆಹಾರವನ್ನೇ ಕೊಡ್ತಾ ಇರೋದು. ಇಲ್ಲಿವರೆಗೂ ಆಹಾರ ಸಪ್ಪೆ ಅಂತ ನಿನಗೆ ರುಚಿಸಿರಲಿಲ್ಲ, ಯಾಕೆಂದರೆ ನಿನ್ನ ಹಸಿವು ವಿದ್ಯೆ ಕಡೆ ಇತ್ತು. ಇವಾಗ ನಿನ್ನ ವಿದ್ಯೆಯ ಹಸಿವು ನೀಗಿದೆ, ವಿದ್ಯೆಯಿಂದ ಹೊಟ್ಟೆ ತುಂಬಿಸ್ಕೊಂಡಿದೆಯೇ, ಹಾಗಾಗಿ ನಿನಗೆ ಲೌಕಿಕ ರುಚಿಗಳು ರುಚಿಸ್ತಾ ಇದ್ದಾವೆ. ಇನ್ನು ಮುಂದೆ ವಿದ್ಯೆ ಕೊಟ್ಟರು ನಿನಗದು ಪ್ರಯೋಜನ ಆಗಂಗಿಲ್ಲ, ನೀನು ಹೊರಡು ಅಂತ ಕಳಿಸ್ತಾರೆ. ವಿದ್ಯಾರ್ಥಿಗಳಾದವ್ರಿಗೆ ಎಷ್ಟು ಸಂಯಮ ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾಲ್ಗೆ ಚಪ್ಪಲಿಗೆ ಎಷ್ಟು ದಾಸರಾಗಿದ್ದೀವಿ ನಾವು, ಹೌದಲ್ಲ? ಮತ್ತು ವಿದ್ಯೆ ಹೆಂಗೆ ಬರ್ಬೇಕು ಹೇಳ್ರಿ ನಮ್ಮ ಹತ್ರ. ವಿದ್ಯೆ ಅಂದ್ರೆ ಏನು? ಕೇವಲ 100ಕ್ಕೆ 100 ತಗೊಳ್ಳೋದು ವಿದ್ಯೆ ಅಲ್ಲ. ಸದ್ಬುದ್ಧಿ, ಸದಾಚಾರ, ಸಾಮಾಜಿಕ ಕಳಕಳಿ, ದಯಾಪರತೆ, ಇವೆಲ್ಲವೂ ವಿದ್ಯೆನೇ. ನಾವು ಅಂದ್ಕೊಂಡಿದ್ದೀವಿ ನನಗೇನು 100ಕ್ಕೆ 100 ತಗೋತಾ ಇದ್ದೀನಿ, ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ನಾವು ಫಸ್ಟ್ ರ್ಯಾಂಕೆ ಬರ್ತಾ ಇದ್ದೀನಿ, ನಾನು ಅಲ್ಲಿ ಹೋಯ್ತು ನಿನ್ನ ವಿದ್ಯೆ ಸಂಪೂರ್ಣವಾಗಿ 100ಕ್ಕೆ 100 ತೊಗೊಂಡಿದ್ರು ಕೂಡ ನಿನ್ನ ಫೇಲ್ ಕ್ಯಾಂಡಿಡೇಟ್ಗಿಂತ ಕಡಿಮೆ. ಆ ನಿಟ್ಟಿನಲ್ಲಿ ನಾವು ವ್ಯಕ್ತಿಗಳಾಗಿ ಉಳಿಬಾರ್ದು, ಧೀಮಂತ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು. ಯಾಕೆ ಇವತ್ತು ಸ್ವಾಮಿ ವಿವೇಕಾನಂದರ ಸ್ಮರಣೆ ಮಾಡ್ತೀವಿ, APJ ಅಬ್ದುಲ್ ಕಲಾಂ ಅವ್ರನ್ನ ಸ್ಮರಣೆ ಮಾಡ್ತೀವಿ, ಶ್ರೀ ಬಸವೇಶ್ವರರನ್ನು ಸ್ಮರಣೆ ಮಾಡ್ತೀವಿ,
ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡ್ತೀವಿ, ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡ್ತೀವಿ. ಇವ್ರು ಯಾರು ಉಳಿಲಿಲ್ಲ, ಅವರೆಲ್ಲ ಧೀಮಂತ ವ್ಯಕ್ತಿತ್ವ, ಅದಕ್ಕೆ ಇವತ್ತಿಗೂ ಸ್ಮರಣೆ ಮಾಡ್ತೀವಿ.